ಹಾಯ್ ಯೂಟ್ಯೂಬ್ ವೀಕ್ಷಕರೇ, ಮನೋಜ್ ಪ್ರಾಪರ್ಟಿ ಕಡೆಯಿಂದ ಚಂದ್ರು ಮಾಡುವ ನಮಸ್ಕಾರಗಳು. ಇವತ್ತು ನಾವು ಸರ್ವ ವಿಶ್ವೇಶ್ವರ BDA ಸೈಟ್ನಲ್ಲಿ ಕಟ್ಟಿರೋ ಒಂದು ಡೂಪ್ಲೆಕ್ಸ್ ಹೌಸ್ ನೋಡೋದಕ್ಕೆ ಬಂದಿದ್ದೀವಿ. ಈ ಒಂದು ಮನೆ ನಿಮಗೆ ನಾರ್ತ್ ಫೇಸಿಂಗ್ 660 ಸ್ಕ್ವೇರ್ ಫೀಟ್ ಸೈಟ್ನಲ್ಲಿ ಕಟ್ಟಿರುವಂಥದ್ದು. ಮನೆ ಮುಂದೆ ನಿಮಗೆ 30 ಫೀಟ್ ವೈಟ್ ಟಾರ್ ರೋಡ್ ಇದೆ. ಬನ್ನಿ ಈಗ ಬಿಲ್ಡಿಂಗ್ ಹೇಗಿದೆ ಅಂತ ನೋಡೋಣ. ಮೊದಲು ಎಲಿವೇಶನ್ ಹೇಗಿದೆ ಅಂತ ನೋಡ್ಕೊಳ್ಳಿ. ಗ್ರೌಂಡ್ ಫ್ಲೋರ್ನ ಫ್ರಂಟ್ ವಾಲ್ ಪೂರ್ತಿ ನಿಮಗೆ ಗ್ರೆನೇಟ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಫಸ್ಟ್ ಫ್ಲೋರ್ನಲ್ಲಿ ಡಿಜಿಟಲ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಸೆಕೆಂಡ್ ಮತ್ತು ಥರ್ಡ್ನಲ್ಲಿ ಪಿಕ್ಚರ್ ಪೇಂಟ್ನಲ್ಲಿ ಎಲಿವೇಶನ್ನ ಡಿಸೈನ್ ಮಾಡಿರುವಂಥದ್ದು. ಇಲ್ಲಿ ಗ್ರೌಂಡ್ ಫ್ಲೋರ್ನ ಮೇನ್ ಗೇಟ್ ಬಂದು ನಿಮಗೆ ಫುಲ್ ಸೈಜ್ 9 ಫೀಟ್ ಹೈಟ್ ಗೇಟ್ ಮಾಡಿರುವಂಥದ್ದು. ಇಲ್ಲಿ MS ಟ್ಯೂಬ್ಸ್ ಹಾಗೆ MS CNC ಕಟಿಂಗ್ ಶೀಟ್ ಯೂಸ್ ಮಾಡಿರುವಂಥ ಗೇಟ್ ಸಿಗುತ್ತೆ. ಬನ್ನಿ ಈಗ ಬಿಲ್ಡಿಂಗ್ ಒಳಗಡೆ ಪಾರ್ಕಿಂಗ್ ಹೇಗಿದೆ ಅಂತ ನೋಡೋಣ. ಪಾರ್ಕಿಂಗ್ನಲ್ಲಿ ಬಂದು ನಿಮಗೆ 15x15 ಸೈಜ್ನ ಡಿಜಿಟಲ್ ಆಂಟಿ ಸ್ಕಿಡ್ ಟೈಲ್ ಹಾಕಿದ್ದಾರೆ. ಗ್ರೌಂಡ್ ಫ್ಲೋರ್ ಪೂರ್ತಿ ನಿಮಗೆ ಪಾರ್ಕಿಂಗ್ ಏರಿಯಾ ಬರುವಂಥದ್ದು. ಇಲ್ಲಿ ಈ ವಾಲ್ನಲ್ಲಿ ಬಂದು ನಿಮಗೆ ಎಲೆಕ್ಟ್ರಿಕ್ ಮೀಟರ್ ಬೋರ್ಡ್ ಬರುತ್ತೆ. ಈ ಕಡೆ ಸ್ಟೇರ್ ಕೇಸ್ ಕೆಳಗಡೆ ನಿಮಗೆ ಗ್ಯಾಸ್ ಸಿಲಿಂಡರ್ಸ್ ಇಡೋದಕ್ಕೆ ಪ್ರೊವಿಷನ್ ಮಾಡಿ MS ಇಂದ ಡೋರ್ ಕೂಡ ಮಾಡಿರುವಂಥದ್ದು. ಇಲ್ಲಿ ಟ್ಯಾಬ್ಸ್ ಬರುತ್ತೆ. ಇಲ್ಲಿ ಕಾರ್ನರಲ್ಲಿ ಕಾವೇರಿ ವಾಟರ್ ಮೀಟರ್ ಕನೆಕ್ಷನ್ಗೆ ಪ್ರೊವಿಷನ್ ಮಾಡಿರುವಂಥದ್ದು. ಈ ಒಂದು ಪಾರ್ಕಿಂಗ್ ಅಲ್ಲಿ ನಿಮಗೆ 2 ರಿಂದ 3 ಕಾರ್ ಹಾಗೆ 2 ವೀಲರ್ಸ್ ಪಾರ್ಕ್ ಮಾಡೋಷ್ಟು ಸ್ಪೇಸ್ ಸಿಗುವಂಥದ್ದು. ಇಲ್ಲಿ ಒಂದು ಕಾಮನ್ ವಾಶ್ರೂಮ್ ಕೊಟ್ಟಿದ್ದಾರೆ. ಇದರ ಪಕ್ಕದಲ್ಲೇ ನಮಗೆ ಸ್ಟೇರ್ ಕೇಸ್ ಏರಿಯಾ ಬರುವಂಥದ್ದು. ಇಲ್ಲಿ ಸ್ಟೇರ್ ಕೇಸ್ ಏರಿಯಾ ಹಾಗೆ ಕಾಮನ್ ವಾಶ್ರೂಮ್ನ ಸೆಂಟರ್ನಲ್ಲಿ ಬಂದು ಲಿಫ್ಟ್ ಏರಿಯಾ ಮಾಡಿದ್ದಾರೆ. ಲಿಫ್ಟ್ ಏರಿಯಾ ಫ್ರಂಟ್ ವಾಲ್ ಪೂರ್ತಿ ನಿಮಗೆ ಗ್ರಾನೈಟ್ನಿಂದ ಕ್ಲಾಡಿಂಗ್ ಮಾಡಿರುವಂಥದ್ದು. ಹಾಗೆ ಸ್ಟೇರ್ ಕೇಸ್ ಏರಿಯಾ ನೋಡಿದ್ರೆ ನೀವು ಸ್ಟೇರ್ ಕೇಸ್ನಲ್ಲಿ ಪಾಲಿಶಿಡ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಇನ್ನು ಸ್ಟೇರ್ ಕೇಸ್ ವಾಲ್ನಲ್ಲಿ ಪೂರ್ತಿ ನಿಮಗೆ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಮೆಟ್ರಿಫೈಡ್ 2x4 ಮಾರ್ಬಲ್ ಫಿನಿಶಿಂಗ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ನಾವು ಮೇಲೆ ಬಂದರೆ ಫಸ್ಟ್ ಫ್ಲೋರ್ನಲ್ಲಿ ಮೈನ್ ಡೋರ್ ಹತ್ರ ರೈಲಿಂಗ್ ಬಂದು ನಿಮಗೆ SS ಟ್ಯೂಬ್ ಆಗಿ ಟಫ್ ಆ್ಯಂಡ್ ಗ್ಲಾಸ್ ಯೂಸ್ ಮಾಡಿರುವಂಥ ರೈಲಿಂಗ್ ಸಿಗುತ್ತೆ. ಮೈನ್ ಡೋರ್ನಲ್ಲಿ ಬಂದು ನಿಮಗೆ ಪ್ಯೂರ್ ಬರ್ಮಾಟಿಕ್ ಯೂಸ್ ಮಾಡಿರುವಂಥ ವಾಸ್ಕಲಾಗೆ ಮೈನ್ ಡೋರ್ ಸಿಗುವಂಥದ್ದು. ಎಲ್ ಶೇಪ್ನಲ್ಲಿ ಫಿಕ್ಸೆಡ್ ವಿಂಡೋ ಕೂಡ ಕೊಟ್ಟಿರುವಂಥದ್ದು ಇಲ್ಲಿ ಮೇನ್ ಡೋರ್ನಲ್ಲಿ. ಇಲ್ಲಿ ನಾವು ಒಳಗೆ ಎಂಟ್ರಿ ಆದರೆ ಮೊದಲು ನಮಗೆ ಲಿವಿಂಗ್ ಏರಿಯಾ ಸಿಗುವಂಥದ್ದು. ಲಿವಿಂಗ್ ಏರಿಯಾದಲ್ಲಿ ನಿಮಗೆ ಒಂದು 4 ಶೀಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಮೇನ್ ಡೋರ್ ವಾಲ್ನಲ್ಲೇ ನಿಮಗೆ TV ಕ್ಯಾಬಿನೆಟ್ ಬರುವಂಥದ್ದು. ಚಾರ್ಕೋಲ್ ಶೀಟ್ ಆಗಿ ಲ್ಯಾಮಿನೇಟ್ಸ್ ಯೂಸ್ ಮಾಡಿರುವಂಥ TV ಕ್ಯಾಬಿನೆಟ್ ಸಿಗುತ್ತೆ. ಶೋ ಪೀಸಸ್ ಇಡೋದಕ್ಕೆ ಪ್ರೊವಿಷನ್ ಮಾಡಿದ್ದಾರೆ TV ಕ್ಯಾಬಿನೆಟ್ನಲ್ಲಿ. ಇನ್ನು ಸೀಲಿಂಗಲ್ಲಿ ನೋಡೋದಾದ್ರೆ ನಿಮಗೆ ಪೂರ್ತಿ ವುಡ್ ವರ್ಕ್ನಲ್ಲೇ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಚಾರ್ಕೋಲ್ ಶೀಟ್ ಯೂಸ್ ಮಾಡಿದ್ದಾರೆ. ಹಾಗೆ ಲ್ಯಾಮಿನೇಟ್ ಕೂಡ ಯೂಸ್ ಮಾಡಿದ್ದಾರೆ. ರ್ಯಾಫ್ಟರ್ ಶೀಟ್ ಕೂಡ ಯೂಸ್ ಮಾಡಿರುವಂಥದ್ದು ಫಾಲ್ ಸೀಲಿಂಗ್ನಲ್ಲಿ ನೋಡ್ಬೋದು. ಎಲ್ಲ ಆಂಬಿಯೆಂಟ್ ಲೈಟಿಂಗ್ ಆಗಿ ಸ್ಪಾಟ್ ಲೈಟ್ಸ್ ಕೊಟ್ಟಿರುವಂಥದ್ದು. ಸ್ಟೇರ್ ಕೇಸ್ ಬಾಟಮ್ ಕೂಡ ನಿಮಗೆಲ್ಲ ಪ್ಯಾನಲಿಂಗ್ ಮಾಡಿರುವಂಥದ್ದು. ಇಲ್ಲಿ ಸ್ಟೇರ್ ಕೇಸ್ ಬಾಟಮ್ ಪೂರ್ತಿ ಪ್ಯಾನಲಿಂಗ್ ಮಾಡಿದ್ದಾರೆ ಲ್ಯಾಮಿನೇಟ್ಸ್ ಯೂಸ್ ಮಾಡಿ. ಸ್ಟೇರ್ ಕೇಸ್ ಕೆಳಗಡೆ ನಿಮಗೆ ಸ್ಟೋರೇಜ್ ಸ್ಪೇಸ್ ಕೂಡ ಸಿಗುತ್ತೆ. ಇಲ್ಲಿ TV ಕ್ಯಾಬಿನೆಟ್ ಪಕ್ಕದಲ್ಲೇ ನಮಗೆ ಲಿಫ್ಟ್ ಏರಿಯಾ ಸಿಗುವಂಥದ್ದು. ಇಲ್ಲೂ ಕೂಡ ಲಿಫ್ಟ್ ಏರಿಯಾನಲ್ಲಿ ಗ್ರಾನೈಟ್ನಿಂದ ಕ್ಲಾಡಿಂಗ್ ಮಾಡಿರುವಂಥದ್ದು. ವಾಲ್ನಲ್ಲಿ ಸೀಲಿಂಗ್ನಲ್ಲಿ POP ಇಂದ ವಾಲ್ ಸೀಲಿಂಗ್ ಮಾಡಿದ್ದಾರೆ ಲಿಫ್ಟ್ ಏರಿಯಾ ಹತ್ರ. ಲಿಫ್ಟ್ ಏರಿಯಾ ಪಕ್ಕದಲ್ಲೇ ನಮಗೆ ಕಿಚನ್ಗೆ ಎಂಟ್ರಿ ಆಗೋದಕ್ಕೆ ಆರ್ಚ್ ಸಿಗುತ್ತೆ. ವುಡ್ ವರ್ಕ್ನಲ್ಲಿ ಮಾಡಿರುವಂಥ ಆರ್ಚ್ ಲ್ಯಾಮಿನೇಟ್ಸ್ ಯೂಸ್ ಮಾಡಿದ್ದಾರೆ. ಇದರಲ್ಲಿ ಪ್ರೊಫೈಲ್ ಲೈಟ್ ಕೊಟ್ಟಿರುವಂಥದ್ದು ಆರ್ಚ್ನಲ್ಲಿ. ಹಾಗೆ ಈ ಕಡೆ ಬಂದು ಸ್ಟೋವ್ ಪೀಸಸ್ ಇಡೋದಕ್ಕೆ ಪ್ರೊವಿಷನ್ ಮಾಡಿದ್ದಾರೆ. ಇಲ್ಲಿ ಕೂಡ ಸ್ಪಾಟ್ ಲೈಟ್ಸ್ ಕೊಟ್ಟಿದ್ದಾರೆ. ಇಲ್ಲಿ ನಾವು ಆರ್ಚ್ನಿಂದ ಒಳಗೆ ಎಂಟ್ರಿ ಆದರೆ ಮೊದಲು ನಮಗೆ ಲೆಫ್ಟ್ ಸೈಡ್ ಕಾರ್ನರಲ್ಲಿ ಅಗ್ನಿಮೂಲೆ ಕರೆಕ್ಟಾಗಿ ವಾಸ್ತು ಪ್ರಕಾರ ಕಿಚನ್ ಸಿಗುವಂಥದ್ದು. ಓಪನ್ ಕಿಚನ್ ಏರಿಯಾ ಬರುತ್ತೆ. ಕಿಚನ್ ಬಾಟಮ್ ಕ್ಯಾಬಿನೆಟ್ಸ್ ಅಲ್ಲಿ 5 ಟ್ಯಾಂಡಮ್ ಬಾಕ್ಸ್ ಬರುತ್ತೆ. ಒಂದು ಬಾಟಲ್ ಪುಲ್ ಔಟ್ ಬರುವಂಥದ್ದು. ಸ್ಲ್ಯಾಬ್ನಲ್ಲಿ ಬಂದು 20 mm ನ ಗ್ರಾನೈಟ್ ಸ್ಲ್ಯಾಬ್ ಯೂಸ್ ಮಾಡಿದ್ದಾರೆ. ಸಿಂಕ್ ಬಂದು 2 ಫೀಟ್ ಕ್ವಾಟ್ ಸಿಂಕ್ ಹಾಕಿರುವಂಥದ್ದು. ವಾಲ್ನಲ್ಲಿ ವೆಟಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ ಕಿಚನ್ ವಾಲ್ನಲ್ಲಿ. ಹಾಗೆ ಟಾಪ್ ಕ್ಯಾಬಿನೆಟ್ಸ್ ಅಲ್ಲಿ ಸ್ಟೋರೇಜ್ ಸ್ಪೇಸಸ್ ಕೊಟ್ಟು ಅದ್ರ ಮೇಲೆ ಲಾಫ್ಟ್ ಮಾಡಿರುವಂಥದ್ದು. ಎಲ್ ಶೇಪಲ್ಲಿ ಲಾಫ್ಟ್ ಬರುತ್ತೆ ನೋಡ್ಬೋದು. ಎಲ್ಲ ಅಕ್ರಾಲಿಕ್ ಶೀಟ್ಸ್ ಯೂಸ್ ಮಾಡಿರುವಂಥದ್ದು ಇಲ್ಲಿ ಕಿಚನ್ನಲ್ಲಿ. ಹಾಗೆ ಇಲ್ಲಿ ಬಂದು ನಮಗೆ ಯುಟಿಲಿಟಿ ಡೋರ್ ಕೊಟ್ಟಿದ್ದಾರೆ. ವಾಸ್ಕಲ್ ಹಾಗೆ ಒಂದು ಅಟ್ಯಾಚ್ಡ್ ವಿಂಡೋ ಸಿಗುತ್ತೆ ನಿಮಗೆ. ವಾಸ್ಕಲ್ ಜೊತೆ ಅಟ್ಯಾಚ್ಡ್ ವಿಂಡೋ ಸಿಗುವಂಥದ್ದು ಯುಟಿಲಿಟಿ ಡೋರ್ನಲ್ಲಿ. ಎಲ್ಲ ಟೀಕುಡ್ನ ವಾಸ್ಕಲ್ ಹಾಗೆ ವಿಂಡೋ ಸಿಗುವಂಥದ್ದು. ಡೋರ್ ಬಂದು ಲ್ಯಾಮಿನೇಟೆಡ್ ಡೋರ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಬಂದು ಕಿಚನ್ ಯುಟಿಲಿಟಿ ಬರುತ್ತೆ. ಇಲ್ಲೂ ಕೂಡ ಒಂದು ಸಿಂಕ್ ಸಿಗುತ್ತೆ ನಿಮಗೆ. 2 ಫೀಟ್ನ ಕ್ವಾಟ್ ಸಿಂಕ್ ಯೂಸ್ ಮಾಡಿದ್ದಾರೆ. ಇಲ್ಲೂ ಕೂಡ ವಾಲ್ನಲ್ಲಿ ಪೂರ್ತಿ ಯುಟಿಲಿಟಿನಲ್ಲಿ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. 7 ಫೀಟ್ ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿ
ಅದ್ರ ಮೇಲೆ ನಿಮಗೆ ಗ್ರಿಲ್ ಕೊಟ್ಟಿದ್ದಾರೆ. MS ಟ್ಯೂಬ್ಸ್ ಯೂಸ್ ಮಾಡಿರುವಂಥ ಗ್ರಿಲ್ ಸಿಗುತ್ತೆ ಇಲ್ಲಿ ನೋಡ್ಬೋದು. ಹಾಗೆ ಒಂದು ಕಾಮನ್ ವಾಶ್ರೂಮ್ ಕೂಡ ಸಿಗೋವಂಥದ್ದು. ಇಲ್ಲೊಂದು ಕಾಮನ್ ವಾಶ್ರೂಮ್ ಬರುತ್ತೆ. ಕಿಚನ್ ಆಪೋಸಿಟ್ ಅಲ್ಲಿ ನಮಗೆ ಡೈನಿಂಗ್ ಏರಿಯಾ ಬರುವಂಥದ್ದು ನೋಡ್ಬೋದು. ಡೈನಿಂಗ್ ಏರಿಯಾ ಕೂಡ ನಿಮಗೆ ಸ್ಪೇಷಿಯಸ್ ಆಗಿದೆ. ಹಾಗೆ ಡೈನಿಂಗ್ ಏರಿಯಾನಲ್ಲಿ ನಿಮಗೆ ಕೌಂಟರ್ ಮಾಡಿದ್ದಾರೆ. ಇಲ್ಲೊಂದು ಕೌಂಟರ್ ಟಾಪ್ ಮಾಡಿರುವಂಥದ್ದು. ಮಿರರ್ ಕೂಡ ಕೊಟ್ಟಿದ್ದಾರೆ ಪ್ಯಾನಲಿಂಗ್ ಮಾಡಿ ಕೌಂಟರ್ನಲ್ಲಿ. ಈ ಕೌಂಟರ್ ಪಕ್ಕದಲ್ಲಿ ನಮಗೆ ಇಲ್ಲೂ ಕೂಡ ಒಂದು ಸ್ಪೇಸ್ ಸಿಗುತ್ತೆ, ಸ್ಟೋರೇಜ್ ಸ್ಪೇಸ್. ಹಾಗೆ ವಿಂಡೋ ಸಿಗುತ್ತೆ ಇಲ್ಲಿ, ಸೆಟ್ ಬ್ಯಾಕ್ ಕಡೆಗೆ ವಿಂಡೋ ಕೊಟ್ಟಿರುವಂಥದ್ದು ಇಲ್ಲಿ. ಇದ್ರ ಪಕ್ಕದಲ್ಲೇ ನಮಗೆ ಪೂಜಾ ರೂಮ್ ಬರುವಂಥದ್ದು. ಪೂಜಾ ರೂಮ್ನಲ್ಲಿ ನಿಮಗೆ ಬಾಸ್ಕಲ್ ಆಗಿ ಡೋರ್ ಬಂದು ಟೀಕುಡ್ನಲ್ಲಿ ಮಾಡಿರುವಂಥದ್ದು. ಪೂಜಾ ರೂಮ್ ಫ್ಲೋರಿಂಗ್ ನಲ್ಲಿ ಸೇಮ್ ಲಿವಿಂಗ್ ಅಲ್ಲಿ ಯೂಸ್ ಮಾಡಿರುವಂತ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಸ್ಲ್ಯಾಬ್ ನಲ್ಲಿ ಬಂದು ಸೇಮ್ ಗ್ರಾನೈಟ್ ನಿಂದ ಸ್ಲ್ಯಾಬ್ ಮಾಡಿರುವಂಥದ್ದು. ಸ್ಲ್ಯಾಬ್ ಕೆಳಗಡೆ ನಿಮಗೆ 2 ಸ್ಲೈಡಿಂಗ್ ಡೋರ್ಸ್ ಕೊಟ್ಟು ಸ್ಟೋರೇಜ್ ಸ್ಪೇಸ್ ಕೊಟ್ಟಿರುವಂಥದ್ದು ಇಲ್ಲಿ. ವಾಲ್ ನಲ್ಲಿ ಪೂರ್ತಿ ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಸೀಲಿಂಗ್ ಅಲ್ಲಿ ವುಡ್ ವರ್ಕ್ ನಲ್ಲಿ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಗೋಪುರ ಟೈಪ್ ಡಿಸೈನ್ ಮಾಡಿರುವಂಥದ್ದು. ವುಡ್ ವರ್ಕ್ ನಲ್ಲಿ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿರುವಂಥದ್ದು ಇಲ್ಲಿ ನೋಡ್ಬೋದು. ಕಿಚನ್ ಹಾಗೆ ಪೂಜಾ ಡೈನಿಂಗ್ ಏರಿಯಾ ಇಲ್ಲೇ ಬರುವಂಥದ್ದು. ಸೀಲಿಂಗ್ ನಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯಂಟ್ ಲೈಟಿಂಗ್ ಮಾಡಿದ್ದಾರೆ ಇಲ್ಲಿ. ಇನ್ನ ಮತ್ತೆ ನಾವು ಆರ್ಚ್ ನಿಂದ ಹೊರಗಡೆ ಬಂದ್ರೆ ಲಿಫ್ಟ್ ಏರಿಯಾ ಆಪೋಸಿಟ್ ಅಲ್ಲೇ ನಮಗೆ ಸ್ಟೇರ್ ಕೇಸ್, ಇಂಟೀರಿಯರ್ ಸ್ಟೇರ್ಸ್ ಸ್ಟಾರ್ಟ್ ಆಗುವಂಥದ್ದು. ಇಂಟೀರಿಯರ್ ಸ್ಟೇರ್ಸ್ ನಲ್ಲಿ ಕೂಡ ಸೇಮ್ ಲಿವಿಂಗ್ ಅಲ್ಲಿ ಯೂಸ್ ಮಾಡಿರುವಂತ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಲೈಟ್ಸ್ ಕೂಡ ಕೊಟ್ಟಿರುವಂಥದ್ದು. ಸ್ಟೇರ್ ಕೇಸ್ ನಲ್ಲಿ ಸೆನ್ಸರ್ಡ್ ಲೈಟ್ಸ್ ಕೊಟ್ಟಿದ್ದಾರೆ. ಮೇಲೆ ಬಂದ್ರೆ ನಮಗೆ ಸೆಕೆಂಡ್ ಫ್ಲೋರ್ ನಲ್ಲಿ ಎಂಟ್ರಿ ಆಗಿದ ತಕ್ಷಣ ಮತ್ತೆ ಮೊದಲು ಲಿಫ್ಟ್ ಏರಿಯಾ ಸಿಗುವಂಥದ್ದು ಇಲ್ಲಿ. ಇಲ್ಲೂ ಕೂಡ ಗ್ರಾನೈಟ್ ಕ್ಲಾಡಿಂಗ್ ಮಾಡಿರುವಂಥದ್ದು ಲಿಫ್ಟ್ ಏರಿಯಾನಲ್ಲಿ. ಇಲ್ಲಿ 2 ರೂಮ್ಗಳು ಸಿಗುತ್ತೆ. ಮೊದಲು ಮಾಸ್ಟರ್ ಬೆಡ್ರೂಮ್ ಹೇಗಿದೆ ಅಂತ ನೋಡೋಣ. ಬೆಡ್ರೂಮ್ ನ ವಾಸ್ಕಲ್ ಬಂದು ಟೀಕುಡ್ ನಲ್ಲಿ ಮಾಡಿರುವಂಥದ್ದು. ಡೋರ್ ಬಂದು ಲ್ಯಾಮಿನೇಟ್ಸ್ ಯೂಸ್ ಮಾಡಿದ್ದಾರೆ. ಒಂದು ಮಾಸ್ಟರ್ ಬೆಡ್ರೂಮ್ ಅಲ್ಲಿ ನಿಮಗೆ ಕಾಟ್ ಸಿಗುತ್ತೆ. ಕಾಟ್ ಕೆಳಗಡೆ ನಿಮಗೆ ಒಳಗಡೆ ಸ್ಟೋರೇಜ್ ಸ್ಪೇಸ್ ಕೂಡ ಕೊಡುವಂಥದ್ದು. ಹೈಡ್ರಾಲಿಕ್ ಕೊಟ್ಟಿದ್ದಾರೆ. ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ ಕಾಟ್ ಕೆಳಗಡೆ ನಿಮಗೆ. ಕಾಟ್ ಬ್ಯಾಕ್ ಸೈಡ್ ಅಲ್ಲಿ ನಿಮಗೆ ಹೆಡ್ ಬೋರ್ಡ್ ಕೊಟ್ಟಿದ್ದಾರೆ. ಕುಷನ್ ಹೆಡ್ ಬೋರ್ಡ್. ಇಲ್ಲಿ ಕುಷನ್ ಇನ್ನೂ ಆಗಿಲ್ಲ, ಅದಕ್ಕೆ ಸ್ಪೇಸ್ ಬಿಟ್ಟಿರುವಂಥದ್ದು. ಲ್ಯಾಮಿನೇಟ್ ಹಾಕಿಲ್ಲ ಅಲ್ಲಿ. ಅದ್ರ ಮೇಲೆ ನಿಮಗೆ ಹೆಡ್ ಬೋರ್ಡ್ ಕಂಟಿನ್ಯೂ ಮಾಡಿರುವಂಥದ್ದು. ಪ್ರೊಫೈಲ್ ಲೈಟ್ ಹಾಕಿದ್ದಾರೆ. ಎಲ್ಲ ವುಡ್ ವರ್ಕ್ ನಲ್ಲೇ ಮಾಡಿರುವಂಥದ್ದು ಇದು. ಕಾಟ್ನ 2 ಕಡೆ ಒಂದು ಸಿಂಗಲ್ ಶಟರ್ ಟೀಕುಡ್ ವಿಂಡೋ ಸಿಗುತ್ತೆ. ಈ ಕಡೆ ನಮಗೆ 3 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಸಿಗುವಂಥದ್ದು. ದೊಡ್ಡದಾದಂತ ಫುಲ್ ವಾಲ್ ವಾರ್ಡ್ರೋಬ್ ಮಾಡಿರುವಂಥದ್ದು ಇಲ್ಲಿ. ವಾರ್ಡ್ರೋಬ್ ನ ಕೆಳಗಡೆ ನಿಮಗೆ 6 ಡ್ರಾಯರ್ಗಳು ಸಿಗುತ್ತೆ ನೋಡ್ಬೋದು ನೀವು. ಎಲ್ಲ ಡ್ರಾಯರ್ಸ್ ಮಾಡಿರುವಂಥದ್ದು ಕೆಳಗಡೆ. ವಾರ್ಡ್ರೋಬ್ ಮೇಲೆ ಲಾಫ್ಟ್ ಮಾಡಿದ್ದಾರೆ. ಎಲ್ಲ ಲ್ಯಾಮಿನೇಟ್ಸ್ ಯೂಸ್ ಮಾಡಿರುವಂಥದ್ದು. ಕಾಟ್ ಆಪೋಸಿಟ್ ನಲ್ಲಿ ಟಿವಿ ಕ್ಯಾಬಿನೆಟ್ ಬರುತ್ತೆ. ಶೋ ಪೀಸಸ್ ಇಡೋದು ಕೂಡ ಪ್ರೊವಿಷನ್ ಮಾಡಿದ್ದಾರೆ ಟಿವಿ ಕ್ಯಾಬಿನೆಟ್ ಅಲ್ಲಿ. ಇಲ್ಲಿ ರೂಮ್ ಡೋರ್ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಡ್ರೆಸ್ಸಿಂಗ್ ಏರಿಯಾ ಬರುವಂಥದ್ದು ನೋಡ್ಬೋದು. ಡ್ರೆಸ್ಸಿಂಗ್ ಮಿರರ್ ಕೊಟ್ಟಿದ್ದಾರೆ ಇಲ್ಲಿ. ಇಲ್ಲಿ ಡ್ರೆಸ್ಸಿಂಗ್ ಮಿರರ್ ಪಕ್ಕದಲ್ಲಿ ನಮಗೆ ಅಟ್ಯಾಚ್ಡ್ ಬಾತ್ರೂಮ್ ಬರುತ್ತೆ. ಈ ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಇಲ್ಲಿ ಬರುವಂಥದ್ದು. ಬಾತ್ರೂಮ್ ವಾಲ್ಸ್ ಅಲ್ಲಿ ಬಂದು ನಿಮಗೆ 8 ಫೀಟ್ ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ವೆಸ್ಟರ್ನ್ ಕಮೋಡ್ ಬರುತ್ತೆ. ಎಲ್ಲ ಜಾಗ್ವಾರ್ನ ಫಿಟ್ಟಿಂಗ್ಸ್ ಬರುತ್ತೆ. ಇನ್ನು ಫಿಟ್ಟಿಂಗ್ಸ್ ಯಾವುದು ಕಂಪ್ಲೀಟ್ ಆಗಿಲ್ಲ. ಇನ್ನ ಇಲ್ಲಿಂದ ಹೊರಗೆ ಬಂದ್ರೆ ಇದು ಆಪೋಸಿಟ್ ಅಲ್ಲೇ ನಮಗೆ ಮತ್ತೊಂದು ರೂಮ್ಗೆ ಡೋರ್ ಕೊಟ್ಟಿರುವಂಥದ್ದು. ಈ ರೂಮಲ್ಲಿ ಕೂಡ ನಿಮಗೆ ಕಿಡ್ಸ್ ರೂಮ್ ಅಲ್ಲಿ ಕಾಟ್ ಬರುತ್ತೆ ನೋಡ್ಬೋದು. ಕಾಟ್ ಮಾಡಿರುವಂಥದ್ದು ಕ್ವೀನ್ ಸೈಜ್ ಕಾಟ್ ಸಿಗುವಂಥದ್ದು. ಕಾಟ್ನ ಒಂದ್ ಕಡೆ ನಿಮಗೆ ಡ್ರಾಯರ್ ಸಿಗುತ್ತೆ. ಬ್ಯಾಕ್ ಸೈಡ್ ಅಲ್ಲಿ ಹೆಡ್ ಬೋರ್ಡ್ ಹಾಗೆ ಶೋ ಪೀಸಸ್ ಇಡೋದಕ್ಕೆ ಪ್ರೊವಿಷನ್ ಮಾಡಿರುವಂಥದ್ದು ಹೆಡ್ ಬೋರ್ಡ್ ನಲ್ಲಿ. ಸೀಲಿಂಗ್ ಅಲ್ಲಿ ಕೂಡ ಕಂಟಿನ್ಯೂ ಆಗುವಂಥದ್ದು. ನಿಮಗೆ ವುಡ್ ವರ್ಕ್ ಪ್ರೊಫೈಲ್ ಲೈಟ್ ಹಾಕಿದ್ದಾರೆ. ಸ್ಪಾಟ್ ಲೈಟ್ಸ್ ಕೊಟ್ಟಿದ್ದಾರೆ. ಕುಷನ್ಡ್ ಹೆಡ್ ಬೋರ್ಡ್ ಬರುತ್ತೆ ಇಲ್ಲಿ ಬ್ಯಾಕ್ ಸೈಡ್ ಅಲ್ಲಿ. ಈ ಕಡೆ ನೋಡೋದಾದ್ರೆ ನಾವು 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಅದ್ರ ಮೇಲೆ ಲಾಫ್ಟ್ ಕೊಟ್ಟಿರುವಂಥದ್ದು. ಈ ಕಾರ್ನರ್ ಅಲ್ಲಿ ಡ್ರೆಸ್ಸಿಂಗ್ ಮಿರರ್ ಆಗಿ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ ನಿಮಗೆ. ಇಲ್ಲೂ ಕೂಡ 2 ಡೋರ್ಗಳು ಸಿಗುತ್ತೆ. ಓಪನ್ ಟೈಪ್ ಡೋರ್ಸ್ ನ ಸ್ಟೋರೇಜ್ ಸ್ಪೇಸ್ ಸಿಗುವಂಥದ್ದು. ಅದ್ರ ಕೆಳಗಡೆ ನಿಮಗೆ ಡ್ರಾಯರ್ಸ್ ಕೊಟ್ಟಿರುವಂಥದ್ದು ಡ್ರೆಸ್ಸಿಂಗ್ ಮಿರರ್ ಕೆಳಗಡೆ. ಕಾಟ್ ಆಪೋಸಿಟ್ ನಲ್ಲಿ ವಾಲ್ ನಲ್ಲಿ ನಿಮಗೆ 4 ಶಟರ್ ನ ಟೀಕುಡ್ ವಿಂಡೋ ಸಿಗುವಂಥದ್ದು ಇಲ್ಲಿ. ಹಾಗೆ ಈ ರೂಮ್ ಅಲ್ಲಿ ಬಾಲ್ಕನಿ ಸಿಗುತ್ತೆ. ಅಟ್ಯಾಚ್ ಬಾತ್ರೂಮ್ ಇಲ್ಲಿ ಬರುವಂಥದ್ದು. ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಬರುವಂಥದ್ದು. ಇಲ್ಲೂ ಕೂಡ 8 ಫೀಟ್ 8 ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಬಾತ್ರೂಮ್ ಪಕ್ಕದಲ್ಲೇ ಬಾಲ್ಕನಿ ಡೋರ್ ಸಿಗುವಂಥದ್ದು. ಇಲ್ಲಿ ನಿಮಗೆ ಸಿಟ್ಟಿಂಗ್ಗೆ ಸ್ಪೇಸ್ ಇದೆ.
ಜಸ್ಟ್ ನಿಮಗೆ ಹೊರಗೆ ಬಂದು ನಿಂತ್ಕೊಳ್ಳೋ ಥರ ಏನಿಲ್ಲ, ಸಿಟ್ಟಿಂಗ್ ಸ್ಪೇಸ್ ಕೂಡ ಸಿಗುವಂಥದ್ದು ಬಾಲ್ಕನಿಯಲ್ಲಿ. ಇದು ರೋಡ್ ಸೈಡ್, ನಾರ್ತ್ ಫೇಸಿಂಗ್ ರೋಡ್ ಸೈಡ್ ಬರುವಂಥ ಬಾಲ್ಕನಿಯಲ್ಲಿ ಬಂದು ನಿಮಗೆ ರೈಲಿಂಗ್ಸ್ ಬಂದು SS2 ಬಗ್ಗೆ ಟಫಾನ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. ವಾಲ್ ಪೂರ್ತಿ ನಿಮಗೆ ಸೀಲಿಂಗ್ವರೆಗೂ, ಆಲ್ಮೋಸ್ಟ್ ಸೀಲಿಂಗ್ವರೆಗೂ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು, ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್. ಸೀಲಿಂಗ್ನಲ್ಲಿ PVC ರಾಫ್ಟರ್ ಶೀಟಿಂದ ಫಾಲ್ ಸೀಲಿಂಗ್ ಮಾಡಿ ಸ್ಪಾಟ್ ಲೈಟ್ಸ್ ಕೊಟ್ಟಿರುವಂಥದ್ದು ಇಲ್ಲಿ ಬಾಲ್ಕನಿನಲ್ಲಿ. ಇನ್ನು ಮತ್ತೆ ಇಲ್ಲಿಂದ ನಾವು ಹೊರಗೆ ಬಂದು ಮೇಲೆ ಕಂಟಿನ್ಯೂ ಮಾಡಿದ್ರೆ ಥರ್ಡ್ ಫ್ಲೋರ್ನಲ್ಲಿ ಮತ್ತೆ ನಮಗೆ ಮೊದಲು ಲಿಫ್ಟ್ ಏರಿಯಾ ಸಿಗುವಂಥದ್ದು. ಇಲ್ಲಿ ಲಿಫ್ಟ್ ಏರಿಯಾ ಬರುತ್ತೆ. ಲಿಫ್ಟ್ ಏರಿಯಾ ಫ್ರಂಟ್ ವಾಲ್ ಪೂರ್ತಿ ಗ್ರಾನೈಟ್ನಿಂದ ಕ್ಲಾಡಿಂಗ್ ಮಾಡಿದ್ದಾರೆ. ಈ ಕಡೆ ಒಂದು ರೂಮ್ ಬರುವಂಥದ್ದು, ಹಾಗೆ ಇಲ್ಲೂ ಕೂಡ ಒಂದು ರೂಮ್ ಬರುತ್ತೆ. ಮೊದಲು ಕಿಡ್ಸ್ ರೂಮ್ ಹೇಗಿದೆ ಅಂತ ನೋಡೋಣ. ಈ ರೂಮ್ ಕೂಡ ಸೇಮ್ ನಿಮಗೆ ಕೆಳಗಡೆ ಹೇಗಿದೆಯೋ ಹಾಗೆ ಬರುವಂಥದ್ದು, ಬಟ್ ನಿಮಗೆ ಈ ರೂಮಲ್ಲಿ ಕಾಟ್ ಒಂದು ಬರೋದಿಲ್ಲ. 4 ಶೀಟರ್ ಟೀಕುಡ್ ವಿಂಡೋ ಬರುತ್ತೆ, 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್, ಒಂದು ಸಿಂಗಲ್ ಡೋರ್ ಓಪನ್ ಟೈಪ್ ಡೋರ್ನ ವಾರ್ಡ್ರೋಬ್. ಕಾರ್ನರಲ್ಲಿ ಡ್ರೆಸ್ಸಿಂಗ್ ಮಿರರ್ಗೆ ಡ್ರಾಯರ್ಸ್ ಬರುತ್ತೆ, ಅದ್ರ ಮೇಲೆ ಲಾಫ್ಟ್ ಬರುವಂಥದ್ದು. ಸೀಲಿಂಗಲ್ಲಿ ನೋಡೋದಾದ್ರೆ POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯಂಟ್ ಲೈಟಿಂಗ್ ಆಗಿ ಸ್ಪಾಟ್ ಲೈಟ್ಸ್ ಕೊಟ್ಟಿದ್ದಾರೆ. ಈ ಕಡೆ ನಮಗೆ ಬಾಲ್ಕನಿ ಹಾಗೆ ಅಟ್ಯಾಚ್ಡ್ ಬಾತ್ರೂಮ್ ಡೋರ್ ಸಿಗುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಅಟ್ಯಾಚ್ಡ್ ಬಾತ್ರೂಮ್ ಬರುವಂಥದ್ದು. ಇದ್ರ ಪಕ್ಕದಲ್ಲೇ ಬಾಲ್ಕನಿ ಡೋರ್ ಸಿಗುವಂಥದ್ದು. ಬಾಲ್ಕನಿ ವಾಲ್ಸ್ ಪೂರ್ತಿ ನಿಮಗೆ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಸೀಲಿಂಗಲ್ಲಿ ಇಲ್ಲೂ ಕೂಡ PVC ರಾಫ್ಟರ್ ಶೀಟಿಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಫ್ಲೋರಿಂಗ್ನಲ್ಲಿ ಇಲ್ಲೂ ಕೂಡ ಸೇಮ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಪೂರ್ತಿ ಮನೆಯಲ್ಲಿ ಒಂದೇ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ಇನ್ನು ಇದ್ರ ಆಪೋಸಿಟ್ ರೂಮಲ್ಲಿ ನೋಡೋದಾದ್ರೆ ನಾವು, ಇದು ಬಂದು ನಮಗೆ ಹೋಮ್ ಥಿಯೇಟರ್ ರೂಮ್ ಮಾಡಿರುವಂಥದ್ದು. ಈ ಹೋಮ್ ಥಿಯೇಟರ್ ರೂಮಲ್ಲಿ ನಿಮಗೆ ಒಂದು 2 ಶೀಟರ್ಗೆ ಒಂದು ಸಿಂಗಲ್ ಶೀಟರ್ ಟೀಕುಡ್ ವಿಂಡೋ ಬರುತ್ತೆ. ಫ್ಲೋರಿಂಗ್ನಲ್ಲಿ ವುಡನ್ ಫಿನಿಶಿಂಗ್ ಟೈಲ್ ಯೂಸ್ ಮಾಡಿದ್ದಾರೆ. ಸೀಲಿಂಗಲ್ಲಿ ನೋಡೋದಾದ್ರೆ POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯಂಟ್ ಲೈಟಿಂಗ್ಗೆ ಸ್ಪಾಟ್ ಲೈಟ್ಸ್ ಕೊಟ್ಟಿರುವಂಥದ್ದು. ಸೆಂಟರ್ನಲ್ಲಿ ಒಂದು PVC ರಾಫ್ಟರ್ ಶೀಟ್ ಕೂಡ ಯೂಸ್ ಮಾಡಿರುವಂಥದ್ದು ಫಾಲ್ ಸೀಲಿಂಗಲ್ಲಿ. ಹೋಮ್ ಥಿಯೇಟರ್ ಪ್ರೊವಿಷನ್ ಮಾಡಿರ್ತಾರೆ, ನೀವು ಸೆಟಪ್ ತೊಗೊಂಡ್ಮೇಲೆ ಮಾಡ್ಕೋಬೇಕಾಗತ್ತೆ. ಇನ್ನು ಇಲ್ಲಿಂದ ಮತ್ತೆ ನಾವು ಮೇಲೆ ಕಂಟಿನ್ಯೂ ಮಾಡಿದ್ರೆ ನಮಗೆ ಹೆಡ್ರೂಮ್, ಸ್ಟೇರ್ಕೇಸ್ ಹೆಡ್ರೂಮ್ ಸಿಗುವಂಥದ್ದು. ಇಲ್ಲಿ ನೋಡ್ಬೋದು, ಇಲ್ಲಿ ಸನ್ಲೈಟ್ಗೋಸ್ಕರ ಓಪನ್ ಕೊಟ್ಟಿದ್ದಾರೆ, ಮೇಲೆ ಸೇಫ್ಟಿಗೋಸ್ಕರ MS ಗ್ರಿಲ್ ಮಾಡಿ ಅದ್ರ ಮೇಲೆ ಟಫಾನ್ ಗ್ಲಾಸ್ ಹಾಕಿರುವಂಥದ್ದು. ಇಲ್ಲೂ ಕೂಡ POP ಇಂದ ಫಾಲ್ ಸೀಲಿಂಗ್ ಮಾಡಿ ಸ್ಪಾಟ್ ಲೈಟ್ಸ್ ಆಗಿ ಆಂಬಿಯಂಟ್ ಲೈಟಿಂಗ್ ಮಾಡಿದ್ದಾರೆ. ಟೆರಸ್ಗೆ ಆಗೋದಕ್ಕೆ MS ಡೋರ್ ಕೊಟ್ಟಿರುವಂಥದ್ದು. ಇಲ್ಲಿ ನಮ್ಮ ಮೇಲೆ ಬಂದರೆ ಟೆರಸ್ನಲ್ಲಿ ಮೊದಲು ನಮಗೆ ಲಿಫ್ಟ್ ಮೇಂಟೆನೆನ್ಸ್ ರೂಮ್ ಸಿಗುತ್ತೆ. ಇದು ಬಂದು ಲಿಫ್ಟ್ ಮೇಂಟೆನೆನ್ಸ್ ರೂಮ್ ಕೊಟ್ಟಿರುವಂಥದ್ದು. ಇಲ್ಲಿ ಬಲಕ್ಕೆ ತಿರುಗಿದ್ರೆ ನಮಗೆ ಟ್ಯಾಂಕ್ ರೂಮ್ ಸಿಗುತ್ತೆ. ಕೆಳಗಡೆ ಸ್ಟೋರೇಜ್ಗೆ ಸ್ಪೇಸ್ ಕೂಡ ಸಿಗುತ್ತೆ ನಿಮಗೆ ಟ್ಯಾಂಕ್ ರೂಮಲ್ಲಿ. ಮೇಲೆ ಟ್ಯಾಂಕ್ ಸಿಗುವಂಥದ್ದು. ಇಲ್ಲಿ ಕಾರ್ನರಲ್ಲಿ ಬಟ್ಟೆ ಒಗೆಯೋದಕ್ಕೆ ಕಲ್ಲು ಹಾಕಿದ್ದಾರೆ, ಹಾಗೆ ಬಟ್ಟೆ ಒಣಗಾಕೋದಕ್ಕೆ ಕೂಡ ಆಂಗಲ್ಸ್ ಇಂದ ಫ್ರೇಮ್ಸ್ ಮಾಡಿ ಪ್ರೊವಿಷನ್ ಮಾಡಿರುವಂಥದ್ದು. ಪ್ಯಾರಾಪಿಟ್ ವಾಲ್ ಕೂಡ ನಿಮಗೆ ಆಲ್ಮೋಸ್ಟ್ 4 ಫೀಟ್ ಹೈಟ್ ಪ್ಯಾರಾಪಿಟ್ ವಾಲ್ ಕೊಟ್ಟಿರುವಂಥದ್ದು ಇಲ್ಲಿ ಸೇಫ್ಟಿಗೆ ನೋಡ್ಬೋದು. ಇನ್ನು ಈ ಕಡೆ ಬರೋದಾದ್ರೆ ನಾವು, ಇಲ್ಲಿ ನಮಗೆ ಪೂರ್ತಿ ಓಪನ್ ಸ್ಪೇಸ್ ಸಿಗುತ್ತೆ. ಇಲ್ಲಿ ಬೇಕಾದ್ರೆ ಸಿಟ್ಔಟ್ ಏರಿಯಾ ಬೇಕಾದ್ರೂ ಕನ್ವರ್ಟ್ ಮಾಡ್ಕೋಬಹುದು. ಇದನ್ನ ನೋಡ್ಬೋದು ನೀವು. ಈ ಸ್ಪೇಸ್ನ ನೀವು ಸಿಟ್ಔಟ್ ಏರಿಯಾ ಕೂಡ ಕನ್ವರ್ಟ್ ಮಾಡ್ಕೋಬಹುದು. ಟ್ರೆಸ್ ವರ್ಕ್ ಮಾಡಿ ಇಲ್ಲಿ ಪಕ್ಕದಲ್ಲಿ ನೋಡ್ಬೋದು ನೀವು ಮಾಡಿದ್ದಾರೆ. ಈ ತರ ಟ್ರೆಸ್ ವರ್ಕ್ ಮಾಡಿ ಸಿಟ್ಔಟ್ ಏರಿಯಾಗೆ ಕನ್ವರ್ಟ್ ಮಾಡ್ಕೋಬಹುದು. ಇಲ್ಲಿ ಬಿಲ್ಡಿಂಗ್ ಬಂದು ನಿಮಗೆ ಸರ್ ವಿಶೇಷ BDA ಸೈಟ್ನಲ್ಲಿ ಕಟ್ಟಿರುವಂಥದ್ದು. ಸೊ 100% ಲೀಗಲ್ ಡಾಕ್ಯುಮೆಂಟ್ ಇರುತ್ತೆ, ಹಾಗೆ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಸ್ ಅಲ್ಲೂ ಲೋನ್ ಆಗುವಂಥದ್ದು. ಬಿಲ್ಡಿಂಗ್ ನ ಪ್ರೈಸ್ ಆಗಿ ಡೀಟೇಲ್ಸ್ ಬಂದು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಆಗಿರುತ್ತೆ, ಚೆಕ್ ಮಾಡಬಹುದು. ಬಿಲ್ಡಿಂಗ್ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ವಂದನೆಗಳು. ಮನೋಜ್ ಓಂ ಪ್ರಾಪರ್ಟಿ.